ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕೆ ವಿಜಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ. ಹಾಗೆ ಇವತ್ತಿನ ಸ್ಪೆಷಲ್ ಇದು ಸ್ನ್ಯಾಕ್ಸ್ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ರೈಸ್, ರೋಟಿ, ಚಪಾತಿಗೆ ಯಾವುದಕ್ಕಾದ್ರೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನಾನು ಮೊದಲಿಗೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆ ವಾಶ್ ಮಾಡಿ ಸ್ಯಾಪಲ್ ಮಾಡೋಣ. ಸ್ಯಾಪಲ್ ಮಾಡಿ ತೊಗೊಂಡ್ಬಂದಿದ್ದೀನಿ. ಈಗ ಇದನ್ನು ಕಟ್ ಮಾಡೋಣ. ತುಂಬ ತೆಳ್ಳಗೆ ಕಟ್ ಮಾಡೋ ಅವಶ್ಯ ಇಲ್ಲ, ಸ್ವಲ್ಪ ದಪ್ಪ ಇರಲಿ, ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ನಾನು ಕಟ್ ಮಾಡಿ ಅದೇ ಥರ ಸ್ವಲ್ಪ ಮೀಡಿಯಮ್ಮಾಗಿ ದಪ್ಪ ಇರಲಿ. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ದಪ್ಪ ಇದ್ದರೆ ಸಾಕು. ನೋಡಿ, ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಒಂದು ಸ್ವಲ್ಪ ನೀರಿದೆ ಕಾಯೋಕ್ಕೆ. ಅದು ಮಳ್ಳಬೇಕಾದ್ರೆ ಸ್ಲೈಸ್ ಮಾಡಿದ್ವಲ್ಲ ಆ ಆಲೂಗಡ್ಡೆ ಪೀಸಸ್ನ ಇದಕ್ಕೆ ಹಾಕೋಣ. ಜಾಸ್ತಿ ಬೇಯಿಸ್ಬೇಡಿ, 3 ನಿಮಿಷ ಬೇಯಿಸಿ ಸಾಕು, ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಕಲಸು ಸಹ ಫುಲ್ಲು ಪುಡಿ ಪುಡಿ ಥರ ಆಗಿಬಿಡುತ್ತೆ. ಹಾಗಾಗಿ 3 ನಿಮಿಷ ಸಾಕು, ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ, ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿ 1-2 ಡ್ರಾಪ್ಸು. ಆಮೇಲೆ ಇದನ್ನು ಕ್ಲೋಸ್ ಮಾಡಿ 3 ನಿಮಿಷ ಕುದಿಯೋಕ್ಕೆ ಬಿಡಿ. ಈಗ 3 ನಿಮಿಷ ಕುದ್ದ ಮೇಲೆ ಚೆಕ್ ಮಾಡೋಣ. ಈಗ ಪಕ್ಕ ಆಗಿದೆ ಅಂತ ನೋಡಿ, ಒಂದು ಚಾಕಿಂದ ನೋಡಿ ಕಟ್ಟಾಗಿದೆ. ಸ್ವಲ್ಪ ಟಚ್ಚಾಗಿ ಕಟ್ಟಾದ್ರೆ ಸಾಕು, ಅಷ್ಟಾಗಿದೆ ಅಂತ ಲೆಕ್ಕ. ಈಗ ಇದನ್ನು ಡಿವೈಡ್ ಮಾಡೋಣ. ವಾಟರು ಮತ್ತು ಸಿಂಕ್ ಇದು ಮಾಡೋಣ. ಈಗ ಸ್ಟವ್ ಮೇಲೆ ಪ್ಯಾನ್ ಇಡಿ, ಎಣ್ಣೆ ಹಾಕಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಮತ್ತು ಆಲೂಗಡ್ಡೆ ಹಾಕಿ ಬೇಯಿಸಿದ್ದೀವಲ್ಲ ಅದನ್ನು ಹಾಕಿ, ಅದನ್ನು ಒಂದು 3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗೋ ಥರ ನೋಡ್ಕೊಳ್ಳಿ. 3 ನಿಮಿಷ ಎಣ್ಣೆ ಚೆನ್ನಾಗಿ ಮಗ್ಗಬೇಕು ಇದು, ಯಾಕೆಂದರೆ ಚೆನ್ನಾಗಿರುತ್ತೆ, ಟೇಸ್ಟು ಸಹ ಬರುತ್ತೆ ಎಣ್ಣೆಲೊಂದು 3 ನಿಮಿಷ ಮಗ್ಸಿದ್ರೆ. ನೆಕ್ಸ್ಟು ಇದಕ್ಕೆ ಕೊಬ್ಬರಿ ಪುಡಿ, ಈ ರೆಸಿಪಿ ಬೇಕಾದ್ರೆ ನನ್ನ ಚಾನಲಲ್ಲಿದೆ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಸಹ ಆ್ಯಡ್ ಮಾಡಿರ್ತೀನಿ. ಇದನ್ನ ಕೊಬ್ಬರಿ ಪುಡಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕಿ, ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕ ತುಪ್ಪನ ಹಾಕಿ, ನೆಕ್ಸ್ಟು 1 ಹೋಳು ನಿಂಬೆಹಣ್ಣನ್ನು ಹಿಂಡಿ, ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನೆಕ್ಸ್ಟು 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ, ಇದನ್ನು ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ಥರ ಉದ್ದುದ್ದ ಕಟ್ ಮಾಡಿದ್ರೆ ಮಕ್ಕಳು ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನೋಕ್ಕೆ ಸಹ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡಿ. ಈ ಸ್ನ್ಯಾಕ್ಸ್ನ ಈಗ ನೋಡಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಟ್ರಾನ್ಸ್ಫರ್ ಮಾಡೋಣ ಒಂದು ಬೌಲಿಗೆ. ಈ ಸೈಡ್ ಡಿಶ್, ಈ ರೆಸಿಪಿ ಅಥವಾ ಸ್ನ್ಯಾಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.